ಕೋಪವನ್ನು ನಿಯಂತ್ರಿಸೋದು ಹೇಗೆ? ನಿಜ, ಇದು ತುಂಬ ಮುಖ್ಯವಾದ ಪ್ರಶ್ನೆ. ನಮಗೆ ಯಾವ್ಯಾವ ಕಾರಣಕ್ಕೆ ಕೋಪ ಬರುತ್ತೆ ಅಂತ ಗುರುತಿಸ್ಕೊಂಡು ಆ ಕಾರಣಗಳ ಮೇಲೆ ಕೆಲಸ ಮಾಡೋದು ಮೊದಲ ಹೆಜ್ಜೆ. ಅಂತಂದರೆ ಡಯಾಗ್ನೋಸಿಂಗ್ ಆ್ಯಂಡ್ ಟ್ರೀಟಿಂಗ್ ದ ರೂಟ್ ಕಾಸ್, ಇದು ಬಹಳ ಮುಖ್ಯವಾದ ಸ್ಟೆಪ್. ಆಮೇಲೆ ಕೋಪ ಹುಟ್ಟಿತು ಅಂತ ಅಂದ್ಕೊಳ್ಳಿ. ನಮ್ಮೊಳಗೆ ಕೋಪ ಹುಟ್ಟಿತು ಅಂದ ತಕ್ಷಣ ಅದನ್ನು ಗುರುತಿಸೋದಕ್ಕೆ ನಮ್ಗೆ ಗೊತ್ತಾಗಬೇಕು ಮತ್ತು ಆಗಲೇ ನಾವು ಜಾಗರೂಕರಾಗಬೇಕು. ಯಾಕಂದರೆ ಕೋಪ ಹುಟ್ಟಿದಾಗ ಅದು ನಮ್ಮನ್ನು ಇನ್ನೇನು ಆವರಿಸ್ಕೊಳ್ತದೆ ಅಂತ ಆದಾಗಲೇ ಅಡ್ರಿನಲಿನ್ ಎಂಬಂಥ ಹಾರ್ಮೋನು ವೇಗವಾಗಿ, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತೆ. ಈ ಹಾರ್ಮೋನ್ ನಮ್ಮ ಕೋಪವನ್ನು ತಾರಕಕ್ಕೆ ಏರಿಸುವಂಥ ಒಂದು ಗುಣ ಹೊಂದಿದೆ. ನಾವು ರೌದ್ರಾವತಾರ ತಾಳ್ತೀವಲ್ಲ, ಅದು ಆವಾಗ ಈ ಸ್ಟೇಜನ್ನು ಅಡ್ರಿನಲಿನ್ ರಶ್ ಅಂತ ಅಂತೇವೆ. ಅದು ನಮಗೆ ಗೊತ್ತಾದರೆ, ಓ ಹೀಗಾಗ್ತಿದೆ ಅಂತ ಆ ಫೀಲಿಂಗ್ ನಮಗೆ ಅರ್ಥ ಆದರೆ ತಕ್ಷಣ ನಾವು ಮಾಡಬೇಕಾಗಿರೋದು ಒಂದೇ ಕೆಲಸ, ತಟಸ್ಥರಾಗೋದು. ಕಣ್ಣು ಮುಚ್ಕೊಳ್ಳಿ, ಆಳವಾಗಿ ಉಸಿರಾಡಿ, ದೀರ್ಘ ಉಸಿರಾಟ, ಡೀಪ್ ಬ್ರೀದಿಂಗ್ ಅಂತೀವಲ್ಲ, ಶಾಂತವಾಗೋದಕ್ಕೆ. ಅದು ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಕೆಲವೊಂದು ಬ್ರೀದಿಂಗ್ ಎಕ್ಸಸೈಸಸ್, ಉಸಿರಾಟದ ಕೆಲವೊಂದು ಟೆಕ್ನಿಕ್ಗಳಿದೆ. ಬಾಕ್ಸ್ ಬ್ರೀದಿಂಗ್ ಅಂತ, ಮೆಡಿಟೇಟಿವ್ ಬ್ರೀದಿಂಗ್ ಅಂತ, ಈ ಥರದ್ದು. ಇವುಗಳನ್ನು ನೀವು ಕಲ್ತ್ಕೋಬೇಕು ಮೊದಲೇ. ನೀವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಅಭ್ಯಾಸ ಆಗಿದೆ ಅಂತಾದರೆ, ಈ ಕೋಪದ ವೇವ್ ಬಂದಾಗ ತಕ್ಷಣ ನೀವು ಅದನ್ನು ಶುರು ಮಾಡ್ಕೊಂಡ್ರೆ ನಿಮ್ಮ ಬ್ರೈನ್ ಮೆಸೇಜನ್ನು ಕಳಿಸುತ್ತೆ, ಏನು ಈಗ ನೀವು ತಟಸ್ಥರಾಗಬೇಕು, ನೀವು ಶಾಂತರಾಗಬೇಕು ಅಂತ. ಆಗ ನಮಗೆ ಅದು ಅಭ್ಯಾಸಕ್ಕೆ ಬಂದು ಕೋಪವನ್ನು ಹತೋಟಿಗೆ ಬರೆಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬೇರೆ ಬೇರೆ ಥರದ ಟೆಕ್ನಿಕ್ಗಳು ಇದೆ. ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಅನ್ನೋದು ಇನ್ನೊಂದು ಬಹಳ ತುಂಬ ಉಪಯೋಗ ಆಗುವಂಥ ಒಂದು ಟೆಕ್ನಿಕ್ಕು. ಅದನ್ನು ನೀವು ಕಲ್ತ್ಕೊಳ್ಬಹುದು. ಹಾಗೆ ಕೆಲವರು ನಂಬರ್ ಕೌಂಟಿಂಗ್, ಅಂದರೆ ಎಣಿಸೋದ್ರ ಮೂಲಕ 100, 99, 98 ಈ ಥರ, ಅಥವಾ 4, 8, 12, 16 ಈ ಥರ ಯಾವುದೋ ಒಂದು ಪ್ಯಾಟರ್ನಲ್ಲಿ ಅಂಕೆಗಳನ್ನು ಎಣಿಸುತ್ತಾ, ಅಂದರೆ ಅಲ್ಲಿ ಮುಖ್ಯ ಏನಂದರೆ ನಮ್ಮ ಗಮನ ಅಲ್ಲಿ ಹೋಗೋದು. ಹಾಗೆ ಹೋದಾಗ ಕೋಪ ನಿಧಾನವಾಗಿ ಇಳಿದು ನಾವು ಶಾಂತರಾಗೋದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಎಷ್ಟೋ ಸರ್ತಿ ನಮಗೆ ಕೋಪಕ್ಕೆ ಕಾರಣರಾದ ವ್ಯಕ್ತಿ ಅಥವಾ ಆ ಸನ್ನಿವೇಶ ಅಲ್ಲಿಂದ ದೂರ ಹೋಗಿಬಿಡೋದು. ತಟಸ್ಥರಾಗಿ ಖಂಡಿತವಾಗ್ಲೂ ಪ್ರತಿಕ್ರಿಯಿಸಬೇಡಿ, ಕಣ್ಣು ಮುಚ್ಕೊಳ್ಳಿ, ಇದ್ಯಾವುದನ್ನಾದರೂ ಮಾಡಿ, ಅಥವಾ ಆ ಜಾಗದಿಂದ ಎದ್ದು ದೂರ ಹೋಗಿ. ಏರಿದ ಕೋಪ 1-2 ನಿಮಿಷದಲ್ಲಿ ಖಂಡಿತವಾಗ್ಲೂ ಇಳಿಯುತ್ತೆ. ಹಾಗೆ ನಿಮ್ಮ ಜೊತೆ ಬದುಕುವವರು ರೌದ್ರಾವತಾರ ತಾಳಿದ್ರು ಅಂತ ಇಟ್ಕೊಳ್ಳಿ. ಹಾಗೇನು ಮಾಡೋದು? ಅಂದರೆ ನಮ್ಮ ಸಂಗಾತಿ, ಮಕ್ಕಳು, ಮನೆಯವರು, ಗೆಳೆಯರು ಆ ಕೋಪದ ಶಿಖರಾವಸ್ಥೆಗೆ ಹೋಗ್ತಾ ಇದ್ದಾರೆ ಅಂತ ಆಗುವಾಗ ನಾವೇನು ಮಾಡಬೇಕು ಅಂತ ಅನ್ನೋದು ಒಂದು ಪ್ರಶ್ನೆ ತಾನೆ. ಆವಾಗ ಇದೇ ಟೆಕ್ನಿಕ್, ಅಂದರೆ ಸುಮ್ಮನಿರೆ, ಪ್ರತಿಕ್ರಿಯಿಸಲೇಬೇಡಿ. ಅವ್ರ ಕೋಪ ಸಕಾರಣವಾದದ್ದಲ್ಲ, ಆ ಕೋಪಕ್ಕೆ ಕಾರಣ ಇಲ್ಲವೇ ಇಲ್ಲ, ತುಂಬ ಕೆಟ್ಟ ಕೋಪ ಅದು ಅಂತ ಗೊತ್ತಿದ್ರು, ಅವ್ರ ಕೋಪದಿಂದ ಹೇಳ್ತಾ ಇರುವ ವಿಚಾರದಲ್ಲಿ ಹುರುಳಿಲ್ಲ ಅಂತ ಅನಿಸಿದ್ರು, ಸುಮ್ಮನಿರಿ. ಸಾಧ್ಯವಾದರೆ ನನಗೆ ಅರ್ಥ ಆಗುತ್ತೆ ಅಂತ ಅನ್ನೋವಂಥ ಒಂದು ರಿಯಾಕ್ಷನನ್ನು ಕೊಡಿ. ಆಮೇಲೆ ಅವರಿಗೆ ಏಕಾಂತ ಬೇಕು ಅಂತ ನಿಮಗೆ ಗೊತ್ತಾದ ತಕ್ಷಣ, ಅಥವಾ ನೀವಿದ್ದರೆ ಅಲ್ಲಿ ಏನೂ ಉಪಯೋಗ ಇಲ್ಲ ಅಂತ ನಿಮ್ಗೆ ಅನಿಸಿದಾಗ ನೀವಲ್ಲಿಂದ ದೂರ ಹೋಗಿ. ಟೇಕ್ ಎ ಬ್ರೇಕ್, ಆಲ್ ಈಸ್ ವೆಲ್ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಏರಿದ ಕೋಪ ಇಳಿಲೇಬೇಕು.